ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರವಿ. ಆ ಗೌರಿ ಅವ್ರಿಗೆ ಊಟ ಕೊಟ್ರಾ? ಇದ್ದೀನಿ ಮೇಡಮ್. ಅವ್ರು ಯಾಕೋ ಊಟ ತಿನ್ನಲ್ಲ ಅಂತಾರೆ. ನಿನ್ನೆ ನೈಟು ತಿಂದಿಲ್ಲ, ಇವತ್ತು ಬೆಳಗ್ಗೆ ಊಟ ತಂದು ಕೊಟ್ಟರು ತಿಂದಿಲ್ಲ ಮೇಡಮ್. ಯಾಕೋ ತುಂಬಾ ಅಳ್ತಾ ಇದ್ದಾರೆ. ಹೌದಾ? ಸ್ವಲ್ಪ ರೈಸ್ ಐಟಮ್ ಏನಾದ್ರು ತಂದ್ಕೊಡ್ಬೇಕಾಗಿತ್ತು. ಮುದ್ದೆ ಊಟ ಮಾಡಕ್ಕೆ ಕಷ್ಟ ಆಗ್ತೈತೆ ಅನ್ಸುತ್ತೆ ಅವ್ರಿಗೆ. ರೈಸ್ ಐಟಮ್ ಏನಾದ್ರು ತಂದ್ಕೊಡಕ್ಕಿಲ್ವಾ? ಮೇಡಮ್ ಬೆಳಗ್ಗೆ ರೈಸ್ ಐಟಮೇ ತಂದ್ಕೊಟ್ಟೆ, ಆದ್ರೂ ಏನು ತಿನ್ನಲಿಲ್ಲ ಮೇಡಮ್. ತಿನ್ನಲ್ಲ ನಾನು ಅಂತಂದ್ರು. ಹಂಗೂ ಬಲವಂತ ಮಾಡಿ ತಿನ್ನಮ್ಮ, ಆ ಥರ ಎಲ್ಲ ಹೊಟ್ಟೆ ಹೊಸ್ಕೊಂಡು ಇರಬಾರ್ದು, ಆರೋಗ್ಯ ಸಮಸ್ಯೆ ಬರ್ತವೆ ಅಂತ ಹೇಳಿದ್ಮೇಲೆ ಸ್ವಲ್ಪ ತಿಂದು ಅದೇ ಸುಮ್ಮನಾದ್ರು ಅವರು, ಗೌರಿ ಅವರು. ಯಾಕೋ ತುಂಬ ಅಳ್ತಾ ಇದ್ದಾರೆ ಮೇಡಮ್. ಅದೇ ಇವ್ರು ಬೇರೆ ಹೋದ್ರಲ್ಲ, ಸಿದ್ದಪ್ಪರು ಮತ್ತು ತಿಪ್ಪಿಯವರು, ಈಗ ಅವ್ರನ್ನ ಬಿಡಿಸ್ಕೊಂಡು ಹೋಗೋಕೆ ಯಾರು ಬಂದಿಲ್ವಲ್ಲ ಅವ್ರ ಮನೆಯವರು, ಅದಕ್ಕೆ ಇರಬೇಕು ಮೇಡಮ್. ತುಂಬ ಅಳ್ತಾ ಇದ್ದಾರೆ ಅವರು. ಛೇ, ಯಾರು ಬರ್ಲಿಲ್ವಾ ಅವ್ರ ಮನೆಯವರು? ಅವ್ರು ನೋಡ್ಕೊಂಡು ಹೋಗೋಕ್ಕೂ ಬಂದಿಲ್ವಾ? ಅವ್ರ ಅಮ್ಮ ಇದಾರೆ ಅನ್ಸುತ್ತೆ ಅಲ್ವಾ? ಅವ್ರ ಅಮ್ಮ ಆದ್ರೂ ಬರ್ಬೇಕಾಗಿತ್ತಲ್ಲ ನೋಡ್ಕೊಂಡು ಹೋಗೋದಕ್ಕೆ. ಅವ್ರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೋಡಿ, ಆ ಸಿದ್ದಪ್ಪ ಇವಳನ್ನ ಬಳಸ್ಕೊಂಡು ಆಗ ಲಕ್ಷ್ಮಕ್ಕನ ಜೈಲಿಗೆ ಕಳ್ಸಕ್ ನೋಡಿದ್ರು. ಆದ್ರೆ ಈಗ ನೋಡಿ, ಕಷ್ಟ ಅಂದ ತಕ್ಷಣ ಆ ಗೌರಿನ ಇಲ್ಲೇ ಬಿಟ್ಬಿಟ್ಟು ಅವ್ರು ಮಾತ್ರ ಬೇಲ್ ತಗೊಂಡು ಹೊರಟೋಗ್ಬಿಟ್ರು. ನೋಡಿ, ಇಂಥವ್ರನ್ನ ನಂಬಿ ಈ ಗೌರಿ ಅವರು ಅಂತ ಕೆಲಸ ಮಾಡಕ್ ಹೋಗಿದ್ಲು. ಬುದ್ಧಿ ಐತೋ ಇಲ್ವೋ ಈ ಗೌರಿಗೆ? ಬುದ್ಧಿ ಕಮ್ಮಿ ಮೇಡಮ್ ಆ ಗೌರಿ ಅವ್ರಿಗೆ. ಅಷ್ಟೆಲ್ಲ ಬುದ್ಧಿ ಇದ್ದಿದ್ರೆ ಆ ಸಿದ್ದಪ್ಪನ ಮಾತು ಕಟ್ಕೊಂಡು ತನ್ನ ಅಣ್ಣನ ಹೆಂಡ್ತಿನಿ ಜೈಲಿಗೆ ಹಾಕ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ಲಾ ಗೌರಿ, ಹೇಳಿ? ಬುದ್ಧಿ ಕಡಿಮೆ ಇರೋದಕ್ಕೆ ಈ ಥರ ಕೆಲಸ ಮಾಡಕ್ಕೆ ಹೋಗಿರೋದು. ಅದಕ್ಕೆ ಅವ್ರ ಮನೆಯವ್ರಿಗೂ, ಅವ್ರ ಅಣ್ಣಗೂ, ಅವ್ರ ಅಮ್ಮಗೂ ಎಲ್ರಿಗೂ ಸಿಟ್ಟು ಅನ್ಸುತ್ತೆ. ಅದಕ್ಕೆ ಯಾರು ನೋಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಇವ್ರನ್ನ. ಬಿಡಿ, ನಾವೇನು ಮಾಡೋಕ್ಕಾಗುತ್ತೆ. ನಮಸ್ಕಾರ ಮೇಡಮ್ ಅವರೇ. ಓ ಸೀನಪ್ಪ, ಲಕ್ಷ್ಮಿ ಅವರೇ ಬನ್ನಿ. ಇಷ್ಟೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ಏನ್ ಸಮಾಚಾರ? ಇಲ್ಲಿವರೆಗೂ ಬಂದಿರೋದು ಏನು? ತಂಗಿ ನೋಡಕ್ ಬಂದ್ರ? ಹೌದು ಮೇಡಮ್, ನನ್ನ ತಂಗಿನ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಮೇಡಮ್ ಅವರೇ, ನನ್ನ ಮಗಳು ಹಂಗೆ ಇದ್ದಾಳೆ ಮೇಡಮ್ ಅವರೇ. ಅಯ್ಯೋ, ಅವಳಿಗೆ ಅಂತ ಪರಿಸ್ಥಿತಿ ಬಂತು. ಅಯ್ಯೋ ದೇವ್ರೇ. ಗೌರಿ ಹೆಂಗೈದಿಯಮ್ಮ? ಎಲ್ಲ ಇದೆಯಮ್ಮ? ಮೇಡಮ್ ಅವರೇ, ನನ್ನ ಮಗಳು ನಾನು ನೋಡ್ಬೇಕು, ತೋರಿಸ್ರಿ ಎಲ್ಲ ಇದ್ದಾಳ ಅವಳು. ಓ, ನೀವು ಗೌರಿ ಅವ್ರ ತಾಯಿಯವರಾ? ಸಮಾಧಾನ ಮಾಡ್ಕೊಳ್ಳಿ, ಏನು ಆಗಿಲ್ಲ. ಚೆನ್ನಾಗಿದ್ದಾರೆ ಅವರು. ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ, ಸುಮ್ಮನೆ ಇರಿ. ಅಯ್ಯೋ ಮೇಡಮ್, ನನ್ನ ಮಗಳು ಇಂಥ ಪರಿಸ್ಥಿತಿ ಬಂತಲ್ಲ, ಜೈಲಾಗಿರೋ ಅಂತದ್ದು. ಅಯ್ಯೋ, ಎಲ್ಲಿ ಮೇಡಮ್ ಅವರೇ ನನ್ನ ಮಗಳು? ಜಾಲ್ ಕರೆಸ್ರಿ, ಅವಳನ್ನ ನೋಡ್ಬೇಕು ನಾನು. ಎಲ್ಲ ಇದ್ದಾಳೆ ಮೇಡಮ್ ಅವರೇ? ನೋಡಿ, ನೀವು ಹಿಂಗೆಲ್ಲ ಅಳಬಾರ್ದು, ಸುಮ್ಮನೆ ಇರಿ. ಇದು ಮನೆ ಅಲ್ಲ, ಸ್ಟೇಷನ್. ಸುಮ್ಮನೆ ಇರಿ, ನಿಮ್ಮ ಮಗಳಿಗೆ ಏನು ಆಗಿಲ್ಲ. ತಪ್ಪು ಮಾಡಿರೋಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಷ್ಟೇನೆ. ನೀವೇನು ಒಳಕ್ ಹೋಗ್ಬೇಡಿ, ಸುಮ್ಮನೆ ಇರಿ. ಚೆನ್ನಾಗಿದ್ದಾಳೆ ನಿಮ್ಮ ಮಗಳು. ಮೇಡಮ್ ಅವರೇ, ಸ್ವಲ್ಪ ನೀವು ಅನುಮತಿ ಕೊಟ್ರೆ ಗೌರಿನ ಮಾತಾಡ್ಸ್ಕೊಂಡು ಹೋಗ್ಬೋದಾ ಮೇಡಮ್? ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀವಿ. ಲಾಯರ್ ಹತ್ರ ಮಾತಾಡಿದ್ವಿ, ಬೇಲ್ ಸಿಗಕ್ಕೆ ಇನ್ನ 1-2 ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇನೆ ಈಗ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ, ನೋಡ್ಕೊಂಡು ಅಂತ ಹೇಳಿ ಬಂದಿದೀವಿ ಮೇಡಮ್ ಅವರೇ. ಹೌದಾ? ಅವ್ರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಮೇಡಮ್, ಬೇಲ್ ತಗೊಳ್ಳೋದಕ್ಕೆ ನಮ್ಮ ಲಾಯರ್ಗೆ ಹೇಳಿದೀವಿ, ದುಡ್ಡು ಕಟ್ಟಿದೀವಿ. ಇನ್ನು ನಾಳೆ ಇಲ್ಲ ನಾಡಿದ್ದು ಸಿಗ್ಬೋದು ಅಂತ ಹೇಳಿದ್ದಾರೆ. ಬೇಲ್ ಸಿಕ್ಕಿದ ತಕ್ಷಣ ಬಿಡಿಸ್ಕೊಂಡು ಹೋಗ್ತೀವಿ. ಇವತ್ತು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ತೀವಿ ಮೇಡಮ್ ಅವರೇ. ಲಕ್ಷ್ಮಿ ಅವರೇ, ನಿಮ್ದು ತುಂಬಾ ದೊಡ್ಡ ಮನ್ಸು ಕಣ್ರಿ. ನೋಡಿ, ಅಲ್ಲ, ನಿಮ್ಮನ್ನೇನೆ ಜೈಲ್ಗೆ ಹಾಕ್ಸಕ್ಕೆ ಪ್ರಯತ್ನ ಪಟ್ಟಂತ ನಿನ್ನ ನಾದ್ನಿಗೆ ಬೇಲ್ ಕೊಡಕ್ ಬಂದಿದ್ದೀರಾ. ಇನ್ನೊಬ್ರಾಗಿದ್ರೆ ನೋಡಕ್ ಸಹ ಬರ್ತಾ ಇರ್ಲಿಲ್ಲ. ನೀವು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ದು ತುಂಬಾ ದೊಡ್ಡ ಮನ್ಸು ಕಣ್ರಿ. ನಿಮಗೆ ಕೆಟ್ಟದ್ ಮಾಡಿದ್ರು ಅವ್ರಿಗೆ ನೀವು ಒಳ್ಳೇದೇ ಬಯಸ್ತಾ ಇದ್ದೀರಾ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ ಕಣ್ರಿ. ಸರಿ ರವಿ, ಇವ್ರನ್ನ ಕರ್ಕೊಂಡೋಗಿ ಗೌರಿ ಹತ್ರ ಕರ್ಕೊಂಡೋಗಿ ತೋರಿಸಿ. ಏನ್ ಮಾಡೋದು ಮೇಡಮ್? ಏನೋ ಸಾವುಕಾರನ ಮಾತು ಕೇಳಿ ತಪ್ಪು ಮಾಡಿದಾಳೆ, ಅನುಭವಿಸ್ತಾ ಇದ್ದಾಳೆ ಶಿಕ್ಷಣ. ಇಷ್ಟು ದಿನ ಅನುಭವಿಸಿದ್ ಸಾಕು, ಅದಕ್ಕೇನೆ ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀವಿ. ಅದು ಅಲ್ಲದೆ ನಮ್ಮ ಮತ್ತೆ 2-3 ದಿವಸದಿಂದ ನಾವು ಊಟನೇ ಮಾಡದೆ ಅಳ್ತಾ ಕೂತಿದ್ರು. ಮಗಳು ನೋಡ್ಬೇಕು ಅಂತ ಹೇಳಿ ಅದಕ್ಕೇನೆ ಬಂದಿದೀವಿ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಇವ್ರೆ, ಈಗ ಹತ್ರ ಏನು ಪ್ರಯೋಜನ ಇಲ್ಲ. ನಿಮ್ಮ ಮಗಳಿಗೆ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬೇಕು ತಾನೆ. ಇಂಥ ಕೆಟ್ಟ ಕೆಲಸ ಯಾರಾದ್ರೂ ಮಾಡ್ತಾರಾ? ತನ್ನ ಅತ್ತಿಗೆಗೆನೆ ಕೇಳಿ ಬಯಸಿದ್ರೆ ಒಳ್ಳೇದಾಗುತ್ತಾ ಅವ್ರಿಗೆ? ಅಯ್ಯೋ, ನಾನು ಯೋಟ್ ಹೇಳೋಣ ಮೇಡಮ್ ಅವರೇ, ಒಟ್ಟು ಹೇಳ್ದೆ. ಏನ್ ಮಾಡೋದು? ನನ್ನ ಮಾತು ಕೇಳಲ್ಲ ಅವಳು. ಹೋಗಿ ಬರೇ ಅಂತಾರ ಮಾತು ಕೇಳ್ತಾಳೆ. ಸಾಕಮ್ಮ, ಸಾವಕಾಸಿದ್ದ. ಇಂಥ ಕೆಟ್ಟ ಜನಗಳ ಮಾತೇ ಕೇಳ್ತಾಳೆ. ಅಂತಾರ ಮಾತು ಕೇಳಿನಿ ಇವತ್ತು ಜೈಲ್ನಾಗಿರೋ ಪರಿಸ್ಥಿತಿ ಬಂದಿತ್ತು ಅವಳಿಗೆ. ಏನ್ ಮಾಡೋದು ಬಿಡ್ರಿ ಮೇಡಮ್ ಅವರೇ. ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು, ತಂದೆ ತಾಯಿ ಮಾತಾ ಕೇಳ್ಬೇಕು, ಅದಕ್ಕೆ ಹೇಳೋದು ದಡ್ಡಾರು. ಸರಿ, ಹೋಗಿ ನೋಡ್ಕೊಂಡು ಬೇಗ ಹೋಗ್ಬಿಡಿ. ಬೇಲ್ ತಗೊಂಡು ಆದಷ್ಟು ಬೇಗ ಅವ್ರನ್ನ ಮನೆ ಕರ್ಕೊಂಡು ಹೋಗಿ. ಸರಿ ಆಯ್ತು ಮೇಡಮ್ ಅವರೇ, ಈಗ ನೋಡ್ಕೊಂಡು ಹೋಗ್ತೀವಿ. ನಾಳೆ ನಾಡಿದ್ರಲ್ಲಿ ಬೇಲ್ ಕೊಟ್ಟು ಕರ್ಕೊಂಡು ಹೋಗ್ತೀವಿ ಮನೆಗೆ. ಲಕ್ಷ್ಮಿ ನಡಿಯೇ, ಯಮ್ಮ ನಡಿ. ಅಯ್ಯೋ ಗೌರಮ್ಮ, ಎಂತ ಪರಿಸ್ಥಿತಿ ಬಂತೆ. ಇಲ್ವೊಬ್ಳೆ ಒಂಟಿ ಪಿಜಾಚಿ ಹಂಗೆ ಕೂಕೊಂಡು ಒಬ್ಳೆ ಕಣ್ಣೀರ್ ಆಗ್ತಾ ಇದೆಯಲ್ಲೇ. ಗೌರಮ್ಮ ಹೆಂಗ ಇದೆಯಮ್ಮ?
ಅಯ್ಯಮ್ಮ ಬಂದೇನಮ್ಮ ನನ್ನ ನೋಡಕ್ಕೆ ಇವತ್ತಾದ್ರೂ ನಾನು ಎಲ್ಲಿ ಬರಲ್ವೋ ಏನೋ ನಾನು ಸಾಯತಕ್ಕ ಇಲ್ಲೇ ಇರ್ಬೇಕಾಗುತ್ತೋ ಏನೋ ಅಂತಾನೆ ನಾನು ಯೋಚನೆ ಮಾಡ್ಕೊಂಡು ಹೇಳ್ತಿದ್ದೆ. ಹೆಂಗ ಸದ್ಯ ಈಗ್ಲಾದ್ರೂ ಬಂದಲ್ಲ ನೀನ್ ನನ್ನ ನೋಡಕ್ಕೆ. ಅಯ್ಯೋ ಅಯ್ಯೋ ಗೌರಮ್ಮ ಏನೇ ಇಷ್ಟೊಂದು ಸ್ವರ್ಗೋಗಿದ್ಯಲ್ಲಿ. ಊಟ ಕೊಡಲ್ವೇನೆ? ಅಯ್ಯೋ ಮನೆಯಿಂದ ಯಾತನ ಒಂದಿಟ್ಟು ಅಡಿಗೆ ನಾನು ಮಾಡ್ಕೊಂಡ್ ಬರ್ಬೋದಾಗಿತ್ತು. ನಾನು ಅರ್ಜೆಂಟ್ ನಿನ್ ನೋಡ ಆತ್ರದಾಗೆ ಒಡಲೇ ಬಂದೆ. ನಾನು ಉಂಡಿಲ್ಲ ಏನೂ ಇಲ್ಲ. ನಿನ್ನೆ ಹೊಟ್ಟತಿಗೆ ನೋಡ್ತೀನೋ ಅಂತ ನಾ ಒಡಲೇ ಬಂದೆ. ಅಯ್ಯೋ ಊಟ ಬೇಡ ಏನೂ ಬೇಡ, ನಿಮ್ಮನ್ನೆಲ್ಲ ನೋಡಿನಲ್ಲ ಅಷ್ಟೇ ಸಾಕು ಬಿಡಮ್ಮ. ಅಂತೂ ಇಂತೂ ನಿಮ್ಮನ್ನ ನೋಡ್ದಂಗೆ ಇಲ್ಲೇ ಸಾಯ್ತೀನೋ ಏನೋ ಅಂತ ಹೇಳಿ ನನ್ಗಂತೂ ಬಾಯಿ ಹೋದಂಗಾಗಿತ್ತು, ಚಿಂತೆ ಕಾಡ್ತಿತ್ತು. ಅದೇನೆ ಹೆಂಗೋ ಈಗ್ಲಾದ್ರೂ ನೀವೆಲ್ಲ ಬಂದ್ರಲ್ಲ ನಾನು ನೋಡಕ್ಕೆ. ನನಗೆ ಇವಾಗ್ಲೇ ಸತ್ತೋದ್ರೂ ಪರವಾಗಿಲ್ಲ ಬಿಡಮ್ಮ. ಅಣ್ಣ ಹೆಂಗಿದೀಯ ಅಣ್ಣ? ಗೌರಿ ಅಳಬೇಡ, ಸುಮ್ನಿರು. ನಿನ್ನ ಬಿಡಿಸ್ಕೊಂಡು ಹೋಗ್ತೀವಿ, ಸುಮ್ನಿರು, ಏನೂ ಆಗಲ್ಲ. ಅಲ್ಲ ನೋಡು, ಆ ಸಾವುಕಾರ ಸಿದ್ದಪ್ಪನ ಮಾತು ಕಟ್ಕೊಂಡು ಎಂತ ಕೆಲಸ ಮಾಡಕ್ ಹೋಗಿದ್ದೆ. ಇವತ್ತು ನೋಡು ನಿನ್ನ ಜೈಲ್ನಾಗ ಬಿಟ್ಟು ಆ ಸಾವುಕಾರ ಸಿದ್ದ ಒಬ್ಬನೇ ಹೋಗ್ಯವನು ಬೇಲ್ ತಕೊಂಡು ವರಕ್ಕೆ. ಈಗಲಾದ್ರೂ ಗೊತ್ತಾತ ಅವನು ಎಂತ ನನ್ನ ಮಗ ಅಂತಾನ. ಅವ್ನಿಗೇನಾದ್ರೂ ಉಪಯೋಗ ಆಗಂಗಿದ್ದೆ ಮಾತ್ರನೇ. ಅವನು ಯಾರನ್ನಾದ್ರೂ ಆಯ್ತು ಬಳಸ್ಕೊಳ್ಳೋದು. ಎಣ್ಣ ನನ್ ಕ್ಷಮಿಸ್ಬಿಡೋ ಎಣ್ಣ. ಏನೋ ಅವ್ನ ಮಾತು ಕೇಳ್ಕೊಂಡು ಏನೋ ಆಸೆಗೆ ಬಿದ್ದು ತಪ್ಪು ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡೋ ಎಣ್ಣ. ಯಮ್ಮ ನೀನು ನನ್ ಕ್ಷಮಿಸ್ಬಿಡಮ್ಮ. ನೀನ್ ಹೇಳಿದ ಮಾತು ಕೇಳಲಿಲ್ಲ. ನಿನ್ನೂ ಬೈದೆ ನಾನು, ಅಣ್ಣನೂ ಬೈದೆ, ಎಲ್ಲಾರನು ಬೈದೆ. ನನ್ ಕ್ಷಮಿಸ್ಬಿಡ್ರಿ. ನೀನು ಕ್ಷಮೆ ಕೇಳ್ಬೇಕಾಗಿರೋದು ನಮ್ಮಿಬ್ರು ತಗೋ ಅಲ್ಲ, ನಿಮ್ಮತ್ತಿಗೆ ತಗೆ. ನಿಮ್ಮತ್ತಿಗೆನ ನೀನ್ ಜೈಲಿಗೆ ಹಾಕ್ಸಕ್ಕೆ ನೋಡ್ದೆ ತಾನೆ? ನಿಮ್ಮತ್ತಿಗೆ ನಿನ್ ಜೀವನನೇ ಹಾಳು ಮಾಡಿದ್ಲು ಅಂತ ಹೇಳಿತಾನೆ ನೀನು ಇಷ್ಟೆಲ್ಲ ನಾ ಪ್ರಯತ್ನ ಪಟ್ಟಿದ್ದು. ನಿಮ್ಮತ್ತಿಗೆ ಜೈಲಿಗೆ ಹಾಕ್ಸಕ್ಕೆ ನೋಡು, ಇವತ್ತು ಅವಳೇ ಬಂದಿದ್ದಾಳೆ ನೀನ್ ನೋಡ್ಕೊಂಡು ಹೋಗಕ್ಕೆ ಬಿಡಿಸ್ಕೊಂಡು ಹೋಗಕ್ಕೆ ಅಂತಾನ. ಈಗಲಾದ್ರೂ ಅರ್ಥ ಮಾಡ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟರು ಅಂತಾನ. ಅದ್ಕೆ ನಿಮ್ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಂಡಂಗೆ ನಿಮ್ಮನ್ ಬಾಯಿಗೆ ಬಂದಂಗೆ ಬೈದೆ. ಆ ಸಾವುಕಾರನ್ ಮಾತು ಕೇಳ್ಕೊಂಡು ನಿಮ್ಮನ್ನ ಜೈಲಿಗೆ ಕಳಿಸ್ಬೇಕು ಅಂತಾನು ಪ್ರಯತ್ನ ಪಟ್ಟೆ. ಆದ್ರೂ ನೀವು ನನ್ನ ಬಗ್ಗೆ ಸಿಟ್ಟು ಮಾಡ್ಕೊಂಡಂಗೆ ನಾನು ನೋಡ್ಕೊಂಡು ಹೋಗಕ್ ಬಂದಿದ್ದೀರಲ್ಲ ಇಲ್ಲಿವರೆಗೂ. ನಿಮ್ದು ದೊಡ್ಡ ಮನ್ಸು ಅತ್ತಿಗೆ. ನನ್ ಕ್ಷಮಿಸ್ಬಿಡ್ರಿ ಅತ್ತಿಗೆ, ನಾನ್ ಮಾಡಿದ ತಪ್ಪಾಯ್ತು. ಇರ್ಲಿ ಬಿಡು ಗೌರಿ, ಅದಕ್ಕೆ ಯಾಕೆಲ್ಲ ಕಾಲಿಗೆ ಬೀಳ್ತೀಯಾ? ಎದ್ದಾಳು ಮ್ಯಾಕೆ, ಎದ್ದಾಳು. ಇಲ್ಲ ಅತ್ತಿಗೆ, ನೀವು ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಿಮ್ ಕಾಲ್ ಬಿಡಲ್ಲ ನಾನು. ಎದ್ದಾಳು ನನ್ನ ಕಾಲಿಗೇನು ಬೀಳ್ಬೇಡ. ನಿಮ್ಮ ಅಮ್ಮ ಐತಲ್ಲಿ, ನಿಮ್ಮ ಅಮ್ಮನ ಕಾಲ್ ಬೀಳು. ನಾನೇನ್ ದೊಡ್ಡಾಳಲ್ಲ ಅಂತ ಕಾಲಿಗೆ ಬೀಳೋಷ್ಟು ದೊಡ್ಡಾಳಲ್ಲ. ಎದ್ದಾಳು, ಕ್ಷಮಿಸಿದೀನಿ, ಎದ್ದಾಳು. ಇನ್ ಮುಂದಕ್ಕಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಬಾಳ ಕಲ್ತ್ಕ. ಎದ್ದಾಳು ಮ್ಯಾಕಿ. ಇಲ್ಲ ಅದಕ್ಕೆ ನೀವು ತುಂಬಾ ದೊಡ್ಡವರು ಅದಕ್ಕೆ. ಅದಕ್ಕೇನೆ ನಿಮ್ದು ದೊಡ್ಡ ಮನ್ಸು. ನಾನು ನಿಮ್ ಮುಂದೆ ತುಂಬಾ ಚಿಕ್ಕವಳು ಅತ್ತಿಗೆ. ನಾನು ಸುಮ್ನೆ ಆ ಸಾವುಕಾರನ್ ಮಾತು ಕಟ್ಕೊಂಡು ಏನೇನೋ ಮಾಡ್ಬಿಟ್ಟೆ, ನಿಮ್ಗೆ ಅನ್ಯಾಯ ಮಾಡ್ಬಿಟ್ಟೆ, ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ಅದಕ್ಕೆ ನನಗ್ ತಕ್ಕನಾದ ಶಿಕ್ಷೆ ಆಗೈತೆ ಅತ್ತಿಗೆ. ಇರ್ಲಿ ಬಿಡು, ಅಳಬೇಡ, ಕಣ್ಣೀರು ಒರೆಸ್ಕೆ. ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತೀವಿ. ಲಾಯರ್ ತಾಗ ಮಾತಾಡಿದೀವಿ, ಬೇಲ್ ಸಿಗುತ್ತೆ ಅಂತ ನಾ ಹೇಳಿದಾರೆ. ನಾಳಿಕ ನಾಡ್ದನ ಕರ್ಕೊಂಡು ಹೋಗ್ತೀವಿ, ಏನು ಯೋಚನೆ ಮಾಡ್ಬೇಡ, ಸುಮ್ನಿರು. ಏಣ ನನ್ಗಂತೂ ಎಷ್ಟೊತ್ತಿಗೆ ಇಲ್ಲಿಂದ ಹೋಗ್ತೀನೋ ಅನ್ನಿಸ್ತಿತ್ತು ಕಣ ಅಣ್ಣ. ಇಷ್ಟ ದಿನ ಯಾರು ನನ್ ನೋಡಕ್ ಬರ್ಲಿಲ್ವಲ್ಲ, ನೀವಿನ್ ಯಾರನ್ನು ಬರೋದೇ ಇಲ್ಲ ನನ್ ನೋಡಕ್ಕೆ, ನನ್ ಮಕನೂ ನೋಡಲ್ಲ ನೀವು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಕೊನೆಗೆ ಹೆಂಗೋ ಬಂದ್ರಲ್ಲ, ಸದ್ಯ ಅಷ್ಟೇ ಸಾಕು ನನಗೆ. ನಾವು ಅಷ್ಟೇ ಕಣಮ್ಮ ಗೌರಿ. ನಿನ್ ಮೇಲೆ ನನಗಂತೂ ವಿಪರೀತ ಸಿಟ್ಟಿತ್ತು. ಅಲ್ಲ ನೋಡು, ನಾವ್ ಹೇಳಿದ್ರೆ ಕೇಳಲಿಲ್ಲ. ಆ ಸಾವುಕಾರನ್ ಮಾತು ಕಟ್ಕೊಂಡು ಇಂತ ಕೆಟ್ಟ ಕೆಲಸ, ನೀಚ್ ಕೆಲಸ ಮಾಡ್ಬಿಟ್ಲಲ್ಲ ನನ್ನ ತಂಗಿ ಅಂತ ನನಗೂ ಸಿಟ್ಟಿತ್ತು, ಇವಳಿಗೂ ಸಿಟ್ಟಿತ್ತು. ಏನ್ ಮಾಡ್ತಿ, ಅಮ್ಮನ ಗೋಳ್ ನೋಡಕ್ ಆಗ್ದೇನೆ ಆ ಗುಂಡಜ್ಜಿ ಹೇಳ್ತು, ಹೋಗ್ರಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ, ಹೋಗಿ ನೋಡ್ಕೊಂಡು ಬಿಡಿಸ್ಕೊಂಡ್ ಬರ್ರಿ ಅಂತ ನಾ ಗುಂಡಜ್ಜಿ ಹೇಳ್ತು. ಗುಂಡಜ್ಜಿ ಹೇಳಿದ್ಕೆ ನಾವು ಒಪ್ಕೊಂಡು ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ದು. ಏನು ಯೋಚನೆ ಮಾಡ್ಬೇಡ, ಅಳಬೇಡ, ಸುಮ್ನಿರು. ಬೇಲ್ ಸಿಗುತ್ತೆ, ಬಿಡಿಸ್ಕೊಂಡು ಹೋಗ್ತೀವಿ. ಸರಿ ಕಣ ಅಣ್ಣ, ನನ್ಗೆ ಇವಾಗ ಸಮಾಧಾನ ಆಯ್ತು. ನನ್ಗೆ ಇಲ್ಲ ಏನಾನ ಮಾಡ್ಕೊಂಡು ಸತ್ತೋಗ್ಬಿಡಣ ಅನ್ನಿಸ್ತಿತ್ತು ನೆನ್ನೆಯಿಂದನ. ಯಾಕನ ಆಮೇಲೆ ನೋಡೋಣ ಇನ್ನೆರಡು ದಿವಸ ನಮ್ಮಮ್ಮ ಏನೋ ನಮ್ಮ ಅಣ್ಣ ಏನೋ ಬರ್ಬೋದೇನೋ ಅಂತ ನಾನು ತಿಳ್ಕೊಂಡಿದ್ದೆ. ನಮ್ಮ ಅತ್ತಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಆದ್ರೂ ಅತ್ತಿಗೆ ಬಂದ್ರಲ್ಲ, ನನ್ಗಂತೂ ತುಂಬಾ ಸಂತೋಷ ಆಯ್ತು ಅತ್ತಿಗೆ. ಸರಿ ಬಿಡು ಗೌರಿ, ಅಳಬೇಡ, ಕಣ್ಣೀರು ಒರೆಸ್ಕೆ. ಬಿಡಿಸ್ಕೊಂಡು ಹೋಗ್ತೀವಿ, ಏನು ಯೋಚನೆ ಮಾಡ್ಬೇಡ. ಇವತ್ತೊಂದ್ ದಿವಸ ಇರು, ನಾಳಿಕೆ ಬೇಲ್ ಸಿಗುತ್ತೆ ಅಂತ ನಾ ಹೇಳಿದಾರೆ ಲಾಯರ್. ಬಿಡಿಸ್ಕೊಂಡು ಹೋಗ್ತೀವಿ, ನಾವಿನ್ ಬರ್ತೀವಿ. ಜಾಸ್ತಿ ಹೊತ್ತಿಲ್ಲಿ ಇರಂಗಿಲ್ಲ ಅಂತ ಹೇಳಿದಾರೆ ಮೇಡಮ್. ಅದಕ್ಕೆ ಯಮ್ಮ ಬಾ ಹೋಗೋಣ. ಲೋ ಸಿನಪ್ಪ, ನಮ್ ಗೌರಮ್ಮಗೆ ಯಾತು ತರ್ಲಿಲ್ಲ ಕಣ. ಅಲ್ಲಿ ಹೋಟ್ಲಕ್ ಹೋಗಿ ಯಾತನ ತಿಂಡಿ ಕಟ್ಟಿಸ್ಕೊಂಬಾರ್ವ, ಕೊಟ್ಟು ಹೋಗಣ. ಮನೆಯಿಂದನು ಯಾತು ತರ್ದಂಗ ಅದೇ ಬಂದೆ ನಾನು ನೋಡೋ ಹತ್ರದಾಗೆ.
ಅದಕ್ಕೆ ಹೋಗಲ್ಲ ಹೋಟ್ಲಾಗೆ ಆತನ ಒಂದಿಟ ಕಟ್ಟಿಸ್ಕೆಂಬ. ನನ್ನ ಎದುರಿಗೆ ಒಂದಿಟ್ಟು ಉಮ್ಲಿ ಅವಳು ನೋಡಕ್ ಆಗ್ತಿಲ್ಲ ಕಣ್ಲ, ಹಂಗಾಗಿದ್ದಾಳೆ. ಬರೀ ಹೋಗಿ ಹೋಟ್ಲಾಗೆ ಆತನ ತಿಂಡಿ ಕಟ್ಟಿಸ್ಕೆಂಬರೋಣ ಬರೀ. ಹ್ಞೂ ಸರಿ ಕಣಮ್ಮ, ನಾವು ಹೋಗಿ ಕಟ್ಟಿಸ್ಕೊಂಬತ್ತೀವಿ, ನೀನ್ ಇಲ್ಲೇ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.